ಯವಿ 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 ಒತ್ತಾರೆ ಅಟ್ಟಿ ಸಾರಿಸಿ ಗುಡ್ಸಿ ರಂಗೋಲಿನೂ ಹಾಕ್ಬಿಟ್ಟವ್ರೆ. ಅಕ್ಕಯ್ಯೋ ನನ್ನನ್ನು ಸಂಸ್ಬಿಡು ಅಕ್ಕಯ್ಯೋ. ಒತ್ತಾರೆ ಹೊಸಿ ಹೇಳೋದು ತಡ ಆಯಿತು. ಹೋಗ್ಲಿ ಬಿಡು, ನನ್ನ ಕಷ್ಟ ನೀನಾರ ಅರ್ಥ ಮಾಡ್ಕೊಂಡು ನಿನ್ನ ಕ್ಯಾಮಿ ಜೊತೆಗೆ ನನ್ನ ಕ್ಯಾಮಿನೂ ಮಾಡಿ ಮುಗಿಸಿಯಲ್ಲ. ಏನವ ಹಿಂಗೆ ಮಾತಾಡಿಯ? ಏನೋ ಹೇಳೋದು ಹೊಸಿ ತಡವಾಯ್ತು, ಅದಕ್ಕೆ ಹಿಂಗ ಗೇಲಿ ಮಾಡೋದು ಅಲ್ಲ. ಈಟ್ ಬಿರ್ನೆ ಪಾತ್ರೆ ಪಗಡ ಎಲ್ಲ ತೊಳ್ಬಿಟ್ಟಿದೆ. ಇಲ್ಲ, ನಾನು ಬೆಳಗ್ಲಿಲ್ಲ. ನೀ ತೊಳಿನಿಲ್ವಾ? ಹಂಗಾರೆ ಈ ಕ್ಯಾಮೆ ಎಲ್ಲ ಮಾಡ್ದವ್ರು ಯಾರ? ನಮ್ಮ ಮಲ್ಲಜಕ್ನೆ ಮಾಡಿರ್ಬೇಕು ಹೇಳು. ಒತ್ತಾರನೇ ಎದ್ದು ಏನವ ಒತ್ತರನೇ ನನ್ನ ಹೆಸರು ಹಚ್ಕೊಬಿಟ್ಟಿದ್ದೀರಿ? ಏನೋ ಹೇಳೋದೋಸಿ ತಡ ಆಯ್ತು, ಅದಕ್ಕೆ ಹಿಂಗ ಮಾತಾಡೋದು. ಹಂಗಾರೆ ಈ ಕ್ಯಾಮೆನೆಲ್ಲ ನೀನ್ ಮಾಡ್ನಿಲ್ವಾ? ಮತ್ತೆ ಇನ್ಯಾರು ಮಾಡಿರ್ಬೈದು? ಹಾ ಹಂಗಾರೆ ಈ ಅಟ್ಟಿಯಾಗಿ ಯಾವ್ದೋ ದೆವ್ವ ಮೆಟ್ಕೊಂಡಿರ್ಬೇಕು ಹೇಳು. ಅಕ್ಕಯ್ಯೋ ಯಾಕಂಗ್ ಮಾತಾಡಿರಿ? ನಿಮ್ಮಂತ ಅಷ್ಟಲಕ್ಷ್ಮಿಗಳಿರೋ ಈ ಹಟ್ಟಿಲಿ ದೆವ್ವ ಭೂತ ಬರಕಾಯ್ತದೆ? ಈ ಕ್ಯಾಮೆನೆಲ್ಲ ಮಾಡಿದ್ದು ನಾನೇಯ. ಓ ಈ ಅಟ್ಟಿ ಮುಂದೆ ಬಿಟ್ಟಿರೋ ರಂಗೋಲಿ ಡೊಂಗ್ ಟಂಗ್ ಇದಾಗ್ಲೇ ಅನ್ಕಂಡೆ ಈ ರಂಗೋಲಿ ಈ ಮಂಗಿನೇ ಬಿಟ್ಟಿರ್ಬೇಕು ಅಂತ. ಅಕ್ಕಯ್ಯ ಅದ್ ಯಾಕಂಗ್ ಅಂದಿರಿ? ಯಾನೋ ರೂಢಿ ಇಲ್ಲದ ಕೈಗಳು ಮಾಡೈತೆ. ಏನಾನ ತಪ್ಪಿದ್ರಿ ಹೇಳಿ, ತಿತ್ಕತೀನಿ. ನೀನಾ? ಹೂ ಅಕ್ಕಯ್ಯ, ಮುಂಗೋಳಿಕ್ ಹೋಗಕ್ಕೂ ಮುಂಚ ಎದ್ದು ಎಲ್ಲ ಕ್ಯಾಮೆನು ಮಾಡೀನಿ. ಈಗ ತಾನೇ ಬಟ್ಟೆ ಹೋಗ್ಕೊಂಡ್ ಬಂದಿವ್ನಿ. ಆಹಾ ಬಿತ್ರಿ ತಗದ್ಲು ನೋಡು ಹೊಸ ಕತಿಯ. ಇವೆಲ್ಲ ಸುಮ್ಕಿರಿ. ಊರ್ಗ್ ಉಪ್ಕಾರಿ ಯಾರು ಅಂದ್ರೆ ಜುಗ್ಗ ನಾನು ಅನ್ನಂತೆ, ಯಾರಿಗೂ ಕೇಳ್ಸಕ್ಕಿಲ್ಲ ಅಂತ. ಹಂಗೆ ನೀ ಬಣ್ಣ ಕಟ್ಟಿ ನಮ್ತಾವ್ ಹೇಳಕ್ ಬರ್ಬೇಡ. ಈ ಕ್ಯಾಮೆನೆಲ್ಲ ನಮ್ಮ ಅತ್ತವನ್ನೇ ಮಾಡಿರ್ಬೇಕು. ಬರ್ರಿ ಕೇಳೋಣ. ಅಕ್ಕಂದ್ರ ವಸಿ ನಿಂತ್ಕೊಳ್ಳಿ, ನನ್ ಮಾತನ್ನ ನಂಬಿ. ನಾಯಾಕ್ ನಿಮ್ತವ ಸುಳ್ಳಿ ಒಳ್ಳಿ? ಅತ್ಯವ ಮಾವಯನ್ನು ಯೋಳ್ಸಿ ಬಿಸಿನೀರ್ ಕೊಟ್ಟು ಮಡಿಯಾಗ ಕೇಳಿವ್ನಿ. ಈ ಕ್ಯಾಮೆ ಎಲ್ಲ ಬರೀ ಇವತ್ತಿಗೆ ಮಾತ್ರ ಅಂತ ಅನ್ಕೋಬ್ಯಾಡಿ. ಯಾವಾಗ್ಲೂ ಈ ಚಾಕ್ರಿ ನಂಗೆಯ ಇರ್ಲಿ. ಹೆಣ್ಣಾಗಿ ಹುಟ್ಟಿದ ಮ್ಯಾಕೆ ಅಪ್ಪಯ್ಯನ ಹಟ್ಟಿನಲ್ಲಿ ಮನವರ್ತಿ ಕಲ್ಬೇಕಿತ್ತು. ಆದ್ರೆ ಹೆಣ್ಣಾಗಿ ನಾನು ಕಲೀಲಿಲ್ಲ, ಆದ್ರೆ ಅರಿವು ಕೂಡ ಇರಲಿಲ್ಲ. ಅದ್ರ ಫಲವೇ ಈ ದಿನ ಈ ಹಟ್ಟಿ ಬಾರನ್ನೆಲ್ಲ ನೀವು ಹೊತ್ಕೊಂಡಿರಿ. ಕಡೆಯೊಳಗೆ ಬಂದ್ರೂ ಯಾನು ಕ್ಯಾಮೆ ಕೊಡದೆ ಮಹಾರಾಣಿಯಂಗೆ ಮೆರೆಸಿದಿರಿ. ಈ ನಿಮ್ಮ ಋಣಾನ ನಾ ಯಾವತ್ತೂ ತೀರ್ಸಕ್ಕಾಗಕ್ಕಿಲ್ಲ ಅಕ್ಕಂದ್ರ. ಮಲಾಜಕ್ಕ, ಈ ಹಟ್ಟಿ ಜನಕ್ಕೆಲ್ಲ ಹಿಟ್ಟು ತಿರ್ವಿ ಆ ನಿಮ್ಮ ರೊಟ್ಟೆ ಎಟ್ಟು ನೊಂದಿರಬೇಕು. ಅಕ್ಕಯ್ಯ, ನಾ ಬಂದಾಗಿಂದು ನೋಡ್ತಾನೆ ಇವ್ನಿ. ಹಟ್ಟಿ ಕ್ಯಾಮೆ, ಕೊಟ್ಟಿಗೆ ಕ್ಯಾಮೆ ಎಲ್ಲಾನು ನೀವೇ ಮಾಡ್ತೀರಾ. ಆ ಕೈ ಎಟ್ಟು ಮರಗಟ್ಟಾಯ್ತೋ. ಇನ್ಮ್ಯಾಕಾದ್ರೂ ಆ ಕೈಗೆ ನೆಮ್ಮದಿ ಸಿಗ್ಲಿ. ಅಕ್ಕ, ನೀವು ಕಾಡಲ್ದು ಸೊಪ್ಪು ಸೌದೆ ಎಲ್ಲ ತತ್ತೀರ. ಆ ಕಾಲು ಏಟ್ ಸೋತೋಗೈತೋ. ಇನ್ಮ್ಯಾಕೆ ಆ ಕಾಲು ಸೋತೋದಂಗೆ ನಾನು ನೋಡ್ಕೋತೀನಿ. ಹಟ್ಟಿ ಕ್ಯಾಮೆನೆಲ್ಲ ನನ್ನ ಹೆಗಲ ಮೇಲೆ ಹಾಕೊಂಡು ನಾ ಮಾಡ್ತೀನಿ. ನಾ ಮಾಡೋ ಕ್ಯಾಮೇಲಿ ಏನಾನ ಲೋಪದೋಷ ಇದ್ರೆ ಹೇಳಿ, ತಿತ್ಕತೀನಿ. ನಿಮ್ಗಳ್ರ ಸೇವೆ ಮಾಡಿ ನಾ ಋಣ ತೀರ್ಸ್ಕತೀನಿ. ನಮ್ಮ ಹಟ್ಟಿ ಜೇನುಗೂಡಿದ್ದಂಗೆ. ಈ ಜೇನುಗೂಡಲ್ಲಿ ಸಂತೋಷದ ಜೇನು ಯಾವಾಗಲೂ ತುಂಬಿರಬೇಕು. ನಮ್ಮ ಅತ್ಯವ್ವ ಮಾವಯ್ಯ ಹಿರಿಕ್ಲು ಕಟ್ಟಿದ ಈ ಹಟ್ಟೀಲಿ ಕೋಪ ಜಗಳ ಮನಸ್ತಾಪ ಯಾವತ್ತೂ ಬರಬಾರ್ದು ಕಣ್ರಕ್ಕ. ನಾವೆಲ್ಲ ಒಟ್ಟಾಗಿ ಬಾಳ್ವೆ ಮಾಡೋದನ್ನ ನೋಡಿ ನಮ್ಮ ಅತ್ಯವ್ವ ಮಾವಯ್ಯ ಸಂತೋಷ ಪಡಬೇಕು. ಅದಕ್ಕೆ ನಾ ಏನು ಬೇಕಾದರೂ ಮಾಡಕ್ಕೆ ಸಿದ್ಧ ಇವ್ನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಣಕ್ಕ, ನಾ ಮಾಡ್ತೀನಿ. ನೀವುಗಳೆಲ್ಲ ರಾಣಿರಂಗಿರಿ. ನಿಮ್ಮ ಸೇವೆ ಮಾಡೋಕ್ಕೆ ಈ ಕಿರಿ ತಂಗಿ ಯಾವಾಗಲೂ ಸಿದ್ಧವಾಗಿರ್ತಾಳೆ. ಅಕ್ಕಂದ್ರ ನೀರು ಗಣಿ ಮಾಡಿವ್ನಿ, ಬಿರ್ನೆ ಬಂದ್ಬಿಡಿ. ನಾ ರೊಟ್ಟಿ ಮಾಡಕ್ಕೆ ಹೋಯ್ತೀವ್ನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಣ್ಣಮ್ಮ. ಸಂಕವ, ಉಕ್ಕದಷ್ಟು ಉದ್ಕ ಚಂದ, ಮನಸ್ಸನ್ನ ಒಗ್ದಷ್ಟು ಮನಸ್ಸು ಚಂದ ಅಂತ ದೊಡ್ಡವ್ರು ಹೇಳ್ತಾರೆ ಕಣವ. ಹಂಗೆಯ ನೀನಿವತ್ತು ಆಡಿದ ಮಾತು ನಿಮ್ಮ ಅಕ್ಕಂದ್ರನ್ನ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಅನ್ನೋದನ್ನ ತೋರಿಸ್ಬಿಡ್ತು ಕಣವ. ನೀನು ನಮ್ಮ ಮಟ್ಟಿಲಿ ಎಲ್ಲರ ಕಷ್ಟನೂ ಅರ್ಥ ಮಾಡಿಕೊಂಡು ನಿಮ್ಮೊಳಗೆ ನಾನು ಒಬ್ಳು ಅನ್ನೋ ಹೊಣೆನ ಹೊತ್ಕೊಂಬಿಟ್ಟಲ್ಲವ. ಬಿಡವ, ಇವತ್ತು ನಮ್ಮ ಮಟ್ಟಿಗೆ ನೀನು ತಕ್ಕ ಸೊಸೆ ಆಗಿಬಿಟ್ಟೆ ಕಣವ. ನೀನು ಯಾರಿಗೇನು ಕಮ್ಮಿ ಇಲ್ಲ ಕಣವ. ಇನ್ನು ಮ್ಯಾಕೆ ನಮ್ಮ ಮಟ್ಟಿಲಿ ಯಾವ ಮನಸ್ತಾಪನೂ ಬರೋಕ್ಕಿಲ್ಲ.
ನಮ್ಮ ಮಟ್ಟಿ ಬಗ್ಗೆ ಯಾವನ್ನೇ ಆಗಲಿ ಯಾರೇ ಆಗಲಿ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ಮಲ್ಲಜವ ನೋಡ್ದೇನವ, ಸಂಕವ ನಿಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ಚಿಕ್ಕೋಳೆ ಆದರೂ ನಿಮ್ಮನ್ನೆಲ್ಲ ಎಷ್ಟು ಅಕ್ರೆಯಿಂದ ಮಾತಾಡಿಸ್ತಾವಳೆ. ಇನ್ಮ್ಯಾಕೆ ನೀವೆಲ್ಲ ಹಿಂಗೆ ಒಂದಾಗಿ ಒಗ್ಗಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬಿಡ್ರವ, ನಮ್ಗೆ ಅಷ್ಟೇ ಸಾಕು ಕಣವ. ಆಯ್ತು ಮಾವಯ್ಯ. ದುಂಡಿ ಹೆಂಗೆ ಗುರುದೇವ. ಮರಿದೇವ, ಮರಿದೇವ, ಬಂದೆಯ ಕಂದ. ಕೊನೆಗೂ ಈ ಗುರುವಿನ ಕೂಗು ಕೇಳಿಸಿದ್ದೆ ತಂದೆ. ಹೃದಯದ ಬಡಿತ ಹೃದಯಕ್ಕೆ ಕೇಳಿಸದೇ ಗುರುಗಳೇ. ನಾನೆಲ್ಲಿದ್ದರೂ ನಿಮ್ಮ ತುಡಿತ ಬಿಡಿತ ನನಗೆ ಅರಿವಾಗುತ್ತದೆ. ಮತ್ತ್ಯಾಕಪ್ಪ ಹೇಳ್ದೆ ಕೇಳದೆ ಹೊರಟೋದೆ? ಉಂಡ ಮೇಲೆ ಎಲೆಯ ಮುಂದೆ ಕೂರಬಾರದು, ಭಿಕ್ಷೆ ಪಡೆದ ಮೇಲೆ ಮನೆಯ ಮುಂದೆ ನಿಲ್ಲಬಾರದು. ನಿಮ್ಮಿಂದ ಪಡೆದ ಜ್ಞಾನದ ಬುತ್ತಿ ಜೋಳಿಗೆಯಲ್ಲಿ ಕೊಳೆಯಬಾರದಲ್ಲವೇ ಗುರುದೇವ? ಆದರೂ ಈ ಗುರುವಿನ ಮೇಲೆ ಕರುಣೆ ಇಟ್ಟು ಬಂದೆಯಲ್ಲ ಕಂದ. ದೇಹ ಬರಲಿಲ್ಲ ಗುರುದೇವ, ಇದು ಮನಸ್ಸುಗಳ ಅನುಸಂಧಾನ. ನನ್ನ ಭೌತಿಕ ದೇಹ ನನ್ನ ಗುರಿ ಅರಸಿ ನಡೆಯುತ್ತಿದೆಯಾದರೂ ನಿಮ್ಮ ಹಠ ತೊಳಲಾಟವನ್ನು ಅಂತರಂಗದಲ್ಲಿ ಅರಿತು ನೀವು ಮರೆತಿರುವ ಸತ್ಯ ದರ್ಶನವನ್ನು ಮಾಡಿಸಿ ಹೋಗಲಷ್ಟೇ ನಾನು ಬಂದದ್ದು. ನಾನು ದುಷ್ಟ ಶ್ರವಣನ ಸಂಹಾರಕ್ಕಾಗಿಯೇ ಜನ್ಮ ತಾಳಿದ್ದು. ಶ್ರವಣನ ಸೆರೆಯಲ್ಲಿ ಸಿಲುಕಿ ನಲುಗಿರುವ ದೇವತೆಗಳನ್ನು ಬಿಡುಗಡೆಗೊಳಿಸಲು ಬಂದವನು. ಧರ್ಮವನ್ನು ದಾರಿ ತಪ್ಪಿಸುತ್ತಿರುವ ಕಲಿಯನ್ನು ಕಟ್ಟಾಳಲು ಬಂದವನು. ಅಸಹಾಯಕರ ಕಂಬನಿಯನ್ನು ವರಿಸಿ ಕೈ ಹಿಡಿದು ನಡೆಸಲು ಬಂದವನು. ಇಕ್ಕೇರಿ ದೇವಮ್ಮನ ಸೊಕ್ಕು ಮುರಿಯಲು ಬಂದವನು. ಬೇವಿನಹಟ್ಟಿ ಕಾಳಮ್ಮನ ಕರ್ಮ ಕಳೆದು ಶರಣೆ ಸಂಕವ್ವನ ಕೀರ್ತಿ ಬೆಳಗಿ ಜುಂಜೇಗೌಡನ ಮನೆಯ ಭಿಕ್ಷೆ ಬೇಡಿ ಒಕ್ಕಲು ಪಡೆಯಲು ಬಂದವನು. ಚಮ್ಮಾರ ಚೆನ್ನಯ್ಯನ ಭಕ್ತಿಗೆ ಒಲಿದು ದುಷ್ಟ ಶ್ರವಣನ ಸೊಕ್ಕು ಮುರಿದು 77 ಮಲೆಗಳ ನಡುವೆ ನೆಲೆಗೊಂಡು ದೇಹಿ ಎಂದು ಬಂದ ಭಕ್ತರ ಬಯಕೆಯನ್ನು ಪೂರೈಸಲು ಬಂದವನು. ಕಾಲ ನಿರ್ಧರಿಸಿದ ಕಾಯಕ ಪೂರೈಸಲು ಗುರುವಿನ ಕರೆಯನ್ನು ನಿರಾಕರಿಸಲಾಗದೆ ಸರಿರಾತ್ರಿಯಲ್ಲಿ ಸದ್ದಿಲ್ಲದೆ ನಡೆದು ಹೋಗಬೇಕಾಯಿತು. ಗುರುವಾಗಿ ಕ್ಷಮಿಸಿ ಗುರಿ ಸೇರಲು ಹರಿಸಿ. ಹರನನ್ನು ಹರಸಲು ನರ ನಾನೆಷ್ಟನವನು ತಂದೆ. ದಕ್ಕಿದ್ದಷ್ಟೇ ಭಾಗ್ಯ, ಒಡನಾಡಿದ್ದಷ್ಟೇ ಪುಣ್ಯ. ನಿಮ್ಮ ನಿಜ ರೂಪ ಅರಿಯದೆ ಆಗ್ರಹಿಸಿದ ಅರಳು ಮರಳು ತನಕ್ಕೆ ಕ್ಷಮೆ ಇರಲಿ ತಂದೆ. ಆಗ್ರಹಿಸುವ ಹಕ್ಕು ನಿಮ್ಮದು, ಅನುಗ್ರಹಿಸುವ ಧರ್ಮ ನನ್ನದು. ಪರಮಶಿವನು ಭಕ್ತ ಪರಾಧೀನನು. ಈ ವೃದ್ಧನು ಕಣ್ಣು ಮುಚ್ಚುವ ಮುನ್ನ ಕಣ್ತುಂಬಿಕೊಳ್ಳುವನು. ದಯಮಾಡಿ ನಿನ್ನ ನಿಜ ರೂಪ ಪ್ರದರ್ಶನ ಮಾಡು ತಂದೆ. ಬಂದ ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ. ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮನಪ ನೋಡು. ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮನಪ ನೋಡು. ಅತ್ಯವ್ವ, ಕಸ
ಹಾಕಿವ್ನಿ. ಮಾವಯ್ಯ ರೊಟ್ಟಿ ಸಿದ್ಧ ಆಯ್ತು, ಬಿನ್ನ ಬನ್ನಿ. ಒಡಿಯಾ ಹ್ಞೂ ಸಂಗಣ್ಣ. ಬ್ಯಾಟೆಗೆ ಹೊಂಟಿರಾ? ಓ ಬುದ್ಧಿ ತರ್ತಾ ಇವ್ನಿ. ಹ್ಞೂ ತಗಬ ಸಂಗಣ್ಣ. ಸಂಗಣ್ಣೆ ಏನ ಈ ತರ ಮರ ಏನಿಲ್ಲ ಅಗುಬಗ. ಅಯ್ಯೋ ಒಡಿಯ ಸುಮ್ಕಿರಿ. ಹಟ್ಟಿ ಅನ್ಯಾಕೆ ಒತ್ತರೆನಲ್ಲಿ ಗಡಿಬಿಡಿ ಇದ್ದದೆಯ. ಹಾ ನಿಮ್ಗೆ ರೊಟ್ಟಿ ತಂದೀನಿ, ಬ್ಯಾಟೆದಾಗ ಮರ್ತ್ ಬಿಡ್ಬೇಡಿ, ತಿಂದು ನೀರು ಕುಡ್ದ್ಬಿಡಿ. ಸಂಧ್ಯಾ ಹೊತ್ತಿಗೆ ಬುರ್ನೆ ಬಂದ್ಬಿಡ್ಬೇಕು. ಸಂಕೇಣೆ ನಿನ್ನ ನೋಡ್ತಾ ಇದ್ರೆ ನಗುಬೇಕೋ ಅಳುಬೇಕೋ ಒಂದು ತಿಳಿತಿಲ್ಲ. ಅದು ಯಾಕಂಗೆ ಅಂದಿರಿ ಒಡಿಯ? ಒತ್ತಾರೆ ಎದ್ದು ಯಾರ್ಯಾರಿಗೆ ಏನೇನು ಕ್ಯಾಮೆ ಮಾಡಬೇಕೋ ಅದೆಲ್ಲನೂ ಮಾಡೀನಿ. ನಿಮಗೂ ರೊಟ್ಟಿ ಬುತ್ತಿ ಕಟ್ಟಿವ್ನಿ. ಇದ್ರಲ್ಲಿ ನಂದು ಏನಾದರೂ ತೆಪ್ಪಾಯ್ತಾ? ಏನಾನ ತೆಪ್ಪಿದ್ರೆ ಹೇಳಿ, ನಾ ತಿತ್ಕತೀನಿ. ಬುತ್ತಿ ಭಾರನೆಲ್ಲ ನಮ್ಮ ಹೆಗಲ ಮೇಲೆ ಹಾಕಿದ್ಯಾ ದಿಟ, ಆದ್ರೆ ಹಟ್ಟಿ ಭಾರನೆಲ್ಲ ನಿನ್ನ ಹೆಗಲ ಮೇಲೆ ಹಾಕೊಂಡು ಯಾಕಾರ ತ್ರಾಸ ತಗೊಳ್ತಿ? ಒಡಿಯ ಇದೇನು ಮಹಾ ಕಷ್ಟವೇ? ಹೆಣ್ಣಾಗಿ ಹುಟ್ಟಿದ ಮ್ಯಾಕೆ ಎಲ್ಲ ಕ್ಯಾಮೆನೂ ಮಾಡಬೇಕು. ಈ ದಿನ ಇದನ್ನೆಲ್ಲ ಬರೀ ನೋಡ್ಕೋತಿದ್ದೆ, ಆದರೆ ಈಗ ಎಲ್ಲನೂ ನಾನೇ ಮಾಡ್ತೀವಿ. ನಾ ಕ್ಯಾಮೆ ಮಾಡೋದ್ರಿಂದ ಅಕ್ಕಂದ್ರಿಗೂ ಹೊಸಿ ಹೊರೆ ಕಮ್ಮಿ ಆಯ್ತದೆ. ಇದರಿಂದ ನಂಗೆ ಏನೂ ಬೇಸರ ಇಲ್ಲ, ನಂಗೆ ಇದ್ರಲ್ಲಿ ಬಹು ಖುಷಿ ಸಿಗ್ತದೆ. ಏನು ಖುಷಿನೋ ಏನೋ, ಒಟ್ಟಿನಲ್ಲಿ ನೀನು ಎಲ್ಲ ಕೆಲಸ ಮಾಡೋದು ನೋಡಿದ್ರೆ ನಂಗಂತೂ ಬಹು ಖುಷಿ ಆಯ್ತದೆ. ನಿನ್ನ ಅಪ್ಪಯ್ಯ ನೋಡಿದ್ರಂತೂ ಇನ್ನೂ ಸಂತೋಷ ಪಡ್ತಾನೆ. ಆದರೂ ನಿನಗೆ ಬಾಯಿಗೆ ಬಂದಂಗೆ ಬೈದು ಅವಮಾನ ಮಾಡಿದವ್ರಿಗೆ ನೀನು ಸೇವೆ ಮಾಡೋದು ನೋಡಿದ್ರೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಯ್ತದೆ. ಅಯ್ಯ ತಡ್ಗೂಡ ಏನು ಮಗನಿಗೆ ತಡ್ಕೊಳ್ಳೋದೆ ಜ್ಞಾನ ಅಂದಂಗೆ ನಿಮ್ಗೆ ಯಾವಾಗಲೂ ಇದೇ ಚಿಂತೆ ಹತ್ಬಿಟ್ಟೈತೆ. ಏನೋ ಕೆಟ್ಟಗಳಿಗೆ ಹಿರಿಕ್ಲು 4 ಮಾರ್ಕ್ ತಂದಿರ್ತಾರೆ, ಅದನ್ನೇ ನಾವು ಸಾಧ್ಸಕ್ಕಾಯ್ತದ? ಹಟ್ಟಿಯಾಗಿ ಬೆಂಕಿ ಬಿದ್ದರೆ ಅದನ್ನ ಆರಿಸ್ಬೇಕೇ ಹೊರತು ಹೊತ್ಕೊಂಡು ಉರಿಲಿಂತ ಹೊರಗೆ ಹೋಗಬಾರ್ದು. ಹಾಗೆ ನಾನು ಮಾಡಿದ್ರೆ ನಾವು ಬದುಕ್ಬಿಡ್ತೀವಿ, ಆದರೆ ಹಟ್ಟಿ ಮಂದಿ ಯಾರೂ ಉಳಿಯೋಕ್ಕಿಲ್ಲ. ಆಗ ನಾವು ಬದುಕಿದ್ರು ಸತ್ರು ಒಂದೇಯ. ಬಂದಿರೋದು ಮನಸ್ತಾಪ ಒಡಿಯ, ಇದನ್ನ ಮನ್ಸ್ಲಿಂದೇ ಗೆಲ್ಲಬೇಕು. ನೀವಿದ್ರ ಚಿಂತೆ ಬಿಡಿ. ಸಂಕೆಣೆ ನೀನು ಮಾತಾಡ್ತಿರೋದು ನೋಡಿದ್ರೆ ಯಾರೋ ಹಿರಿಕರು ಮಾತಾಡ್ದಂಗೆ ಅನಿಸ್ತೈತೆ. ಈ ಚಿಕ್ಕ ವಯಸ್ಸಿಗೆ ಏಟ್ ದೊಡ್ಡ ಮನ್ಸು ನಿಂದು. ನಿನ್ನಂಥ ಒಳ್ಳೆ ಮನಸ್ಸು ನಮ್ಮ ಹಟ್ಟಿ ಹಿರಿಕರು ಅನ್ಸ್ಕೊಂಡವ್ರಿಗೆ ಇಲ್ವಲ್ಲ, ಅದೇ ಬ್ಯಾಸ್ರ. ಯಾನೋ ಕೆಟ್ಟಗಳಿಗೆ ಬಿಟ್ಬಿಡಿ ಒಡಿಯ, ಅವರೇ ನಮ್ಮ ಕೆಟ್ಟದ್ದು ಬಯಸ್ತಾರೆ. ನಾವು ಒಂದೇ ತಾಯಿ ಹೊಟ್ಟೆಯಾಗೆ ಹುಟ್ಟಿಲ್ಲ ಅಂದ್ರೂ ಸ್ವಂತ ಅಕ್ಕಂಗಿಕ್ಕಿಂತ ಬೋಸ್ ಅಂದಾಕಿದ್ದೀವಿ. ಸಂಕೆಣೆ ನಿನಗೆ ಒಂದು ತಿಳಿಯೋಕ್ಕಿಲ್ಲ. ಬೆಳ್ಳಗಿರೋದೆಲ್ಲ ಹಾಲು ಅನ್ಕೊಂಡು ಬಿಡ್ತೀಯ ನೀನು. ನೀನು ಒಳ್ಳೇದು ಬಯಸ್ತೀಯ, ಆದ್ರೆ ಅವರು ಹಂಗಿಲ್ಲ. ಹಾವಿಗೆ ಹಾಲಾಡಿದ್ರೆ ಏನು ಫಲ ಅಂತ ದೊಡ್ಡವ್ರು ಹೇಳವ್ರೆ. ಬ್ಯಾವಿನ ಮರಕ್ಕೆ ಬೆಲ್ಲದ ನೀರು ಹೊಯ್ದ್ರೆ ಬೆಲ್ಲದ ಕಾಯಿ ಬಿಡ್ತದ? ಹಂಗೆಯ ನಮ್ಮ ಹಟ್ಟಿ ಜನಕ್ಕೆ ಏಟು ಒಳ್ಳೇದು ಮಾಡಿದ್ರು ಆಟೆಯ, ಅವರು ವಿಷನೇ ಕಾರೋದು. ನೀನು ಹುಷಾರಾಗಿರು. ಒಡಿಯ ಏನು ಮಾತು ಅಂತ ಆಡಿರಿ? ನಿಮ್ಮ ಮಾತನ್ನ ಯಾರ ಕೇಳಿಸ್ಕೊಂಡ್ರ ನಿಮ್ಮ ಬಗ್ಗೆ ಯಾನ್ ಅನ್ಕೋಬೇಡ. ಈ ಚಿಂತೆ ಎಲ್ಲ ಬಿಟ್ಟು ಬ್ಯಾಟೆಗೊಂಡಿ. ಏನೋ ನಿನ್ನ ಭ್ರಮೆ ದಿಟ ಆಗ್ಲಿ ಅಂತ ಅದ್ಯಾವ್ರನ್ನ ನಂಬಿದ್ದೀನಿ ನಾನು. ಒಡಿಯ ನೀವು ಆ ದ್ಯಾವ್ರನ್ನ ನಂಬಿರಿ, ನಾನು ಈ ದ್ಯಾವ್ರನ್ನ ನಂಬಿನಿ. ಒಟ್ಟಿನಲ್ಲಿ ದ್ಯಾವ್ರು ತನ್ನ ಕ್ಯಾಮೆನ ಮರಿಬಾರ್ದಲ್ವೇ? ಹೊಂಡಿ ಹೊಂಡಿ ಒಡಿಯ, ಬನ್ನಿ. ಏನ್ರವ್ವ ಇಲ್ಲಿ ಕೂತ್ಕೊಬಿಟ್ಟಿದ್ದೀರಿ? ಏನ್ ಮಾಡೋದು ಮಲ್ಲಜಕ್ಕ, ನಿನ್ ಕಿರಿ ತಂಗಿ ಎಲ್ರಿಗೂ ಬುಡ್ತಿ ಮಾಡಿ ಕುಣಿಸ್ಬಿಟ್ಟೋಳಲ್ಲ, ಅದಕ್ಕೆ ಕುಂತೀವಿ. ಅದು ಸರಿನೇ ಅನ್ನು. ಎಲ್ಲೋದ್ರು ಅತ್ತಯ್ಯ ಮಾವಯ್ಯ? ಅದೇ ಕಿರಿ ಸೊಸೆ ಒತ್ತಾರೆ ಎದ್ದು ಇಟ್ಟು ಮಾಡಿ ಉಣ್ಸ್ಬಿಟ್ಟವಳೆ. ಉಂಡ್ಕೊಂಡು ಓಲದ ಕಡೆ ತಿರ್ಗಾಡ್ಕೊಂಡು ಬರ್ತೀವಿ ಅಂತ ಹೋಗವ್ರೆ. ಒಳ್ಳೇದಾಯ್ತು ಬಿಡು. ಎಲ್ಲೋಗವಳು ಅವಳು ಇನ್ನೂ ಹೊಸಿ ಬಟ್ಟೆ ಅವೇ ಒಕ್ಕೊಂಡು ಬರ್ತೀನಿ ಅಂತ ಹೋಗವಳೆ. ಅಲ್ಲ, ಯಾವ ನಾಟಕ ಆಡ್ಬಿಟ್ಲು ಅಂತೀನಿ. ಕ್ಯಾಮೆ ಎಲ್ಲ ಗೊತ್ತಿದ್ರು ನಂಗೇನು ಬರಕ್ಕಿಲ್ಲ ಅಂತ ಮೊಳ್ಳಿ ಹಂಗಿದ್ಬಿಟ್ಲು. ಇವಾಗ ಹೆಂಗೆ ಬತ್ತಿದ್ದಂತೆ ಮನೆ ಒಕ್ತಾನ ನಾಟಕ ಆಡ್ಬಿಟ್ಲು. ಮಳ್ಳಿ ಗನಮಳ್ಳಿ. ಸುಮ್ಕಿರು, ಅದ್ಯಾಕೆ ಗೊತ್ತಿಲ್ಲ, ಎಲ್ಲ ಬತ್ತಿತ್ತು. ಅಟ್ಟಿ ತುಂಬ ಜನ ಅವರೇ, ಕ್ಯಾಮೆನೆಲ್ಲ ಅವರೇ ಮಾಡಲಿ, ನಾವು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಇರುಮ ಅನ್ನೋ ದಿಮಾಕು. ಈಟ್ ದಿನ ನಾವೇ ಯಾಮಾರ್ಬಿಟ್ವಿ ಆಟೆಯ.
ಯಾಮಾರಕ್ಕೆ ಹುಟ್ಟಿರೋ ನಿಮ್ಮನ್ನ ಯಾಮಾರಷ್ಟೇ ಬಿಟ್ಬಿಟ್ಟಾರ. ಗಂಟು ಮುಟ್ಟಿಯ ಕಟ್ಕಳಿ, ಒಳ್ಳೆ ಕಾಲ ಬಂತು, ಒಯ್ತಾ ಇರಿ. ಇದೇನ್ ಚಿಕ್ಕಪ್ಪಯ್ಯ ಉರಿಯೋ ಹೊಟ್ಟೆಗೆ ಉಪ್ಪು ತುಂಬ ಮಾತಾಡೈ. ಉರಿಯೋ ಹಂಗೆ ಮಾಡ್ಕೊಂಡವ್ರು ಯಾರು? ನಾನು ನಿಮ್ಗೆ ಹೇಳ್ದೆ, ಗಿಣಿಗೆ ಹೇಳ್ದೆ ಅವಳನ್ನ ಮಟ್ಟ ಹಾಕಿ ಅಂತ ಕೇಳಿದ್ರ? ಅವರಪ್ಪ ಎಂಥ ನಾಟಕದವನು ಅಂತ ನಿಮಗೇನು ಗೊತ್ತು? ನನಗೆ ಗೊತ್ತು ನಾಟಕ. ಅವ್ರ ನಾಟಕ ಇವತ್ತೊಂದಲ್ಲ, ಮದುವೆ ಮುಂಚಿಂದಲೇ ಸುಮ್ಕೆ ಒಪ್ಪಿ ಹೆಣ್ಣು ಕೊಟ್ಬಿಟ್ರೆ ಹಟ್ಟಿಲಿ ದುಡಿಬೇಕಾಯ್ತದೆ ಅಂತ ಅವರಪ್ಪ ಆಡಿದ ನಾಟಕ. ಒಂದು ದಿನ ಹಟ್ಟಿಲಿ ಕಿರಿ ಸೊಸೆ ಕೆಲಸ ಮಾಡಿದ್ದಕ್ಕೆ ಅಕ್ಕಯ್ಯ ಬಾವಯ್ಯ ಅವ್ರನ್ನ ಹೊಗಳಿದ್ದು. 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ಲ, ನಿಮ್ಮನ್ನ ಯಾವತ್ತಾರ ಹೊಗಳಿದ್ದಾರೆ? ನೀ ಹೇಳೋದು ದಿಟ್ವೇ ಬಿಡು ಚಿಕ್ಕಪ್ಪಯ್ಯ. ಯಾಕೆ ನಾಟಕ ಮಾಡ್ತಾವಳೆ ಗೊತ್ತಾ? ನಿಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಕ್ಕೆ. ಆಮೇಲೆ ನಮ್ಮ ಅಕ್ಕನ ಸ್ಥಾನ ತುಂಬೋರು ಯಾರ? ಅದೇ ನಮ್ಮ ಮಲ್ಲಾಜಕ್ಕ. ಮಲ್ಲಾಜಕ್ಕ ತುಂಬ್ತಾಳೆ, ಇಟ್ನೊಲೆಗೆ ಸೌದ್ಯ. ಅಟ್ಟಿ ಯಜಮಾನ್ಕೆ ಕಿರಿ ಸೊಸೆಗೆ ಪಟ್ಟ, ನೀವು ಅಟ್ಟಿಯಿಂದ ಆಚೆಗೆ ಚಟ್ಟ. ಕೇಳಿದ್ರ ಚಿಕ್ಕಪ್ಪಯ್ಯ ಹೇಳ್ತಿರೋದೆಲ್ಲ ನಿಜವೇಯ. ಅವ್ರ ಮಾತಲ್ಲಿ ಯಾವ ಅನುಮಾನವೂ ಇಲ್ಲ. ಅವಳು ಅಂತೋಳೆ. ಅವಳು ಎಂತವಳಾರಾಗಿರ್ಲಿ, ಆ ಬಂಜೆ ಕೈಲಿ ನಾವು ಕ್ಯಾಮೆ ಮಾಡಿಸಿ ಇಟ್ಟು ಮಾಡ್ಕೊಂಡು ಉಣ್ಣಕ್ಕಾದತ್ತ? ಅವಳ ಕೈಲಿ ನೀರು ಕಾಯಿಸ್ಕೊಂಡು ಉಯ್ಕೊಳಕ್ಕಾದತ್ತ? ನೀವೇ ಹೇಳಿ. ಇಲ್ಲ ಏನೇ ಆಗ್ಲಿ ಅವಳು ಈ ಅಟ್ಟಿಲಿ ಇರಂಗಿಲ್ಲ. ಅವಳ ನೆರಳು ನಮ್ಮೇಲೆ ಬೀಳಂಗಿಲ್ಲ. ಅವಳು ಏನೇ ಕ್ಯಾಮೆ ಮಾಡ್ಲಿ ಅದು ಆಗಬಾರ್ದು ಆಟೆಯ. ಅವ್ ಹಿಂಗ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಈ ಅಟ್ಟಿಯಲ್ಲಿ ಉಳಿಗಾಲನೇ ಇಲ್ಲ. ಚಿಕ್ಕಪ್ಪಯ್ಯ ಅಟ್ಟಿ ಕ್ಯಾಮೆ ಎಲ್ಲ ಮಾಡಿ ಮನೆ ಯಜಮಾನ್ಕೆ ಪಡ್ಕೊಬಿಟ್ಟಾಳ ಅವಳು. ಅದ್ ಹೆಂಗ್ ಪಡ್ಕೊತಾಳೋ ನಾನು ನೋಡ್ತೀನಿ. ನಾಳೆಯಿಂದ ಕ್ಯಾಮೆಲ್ ಕೈ ಇಕ್ಲಿ, ನಾವ್ ಯಾರು ಅಂತ ತೋರಿಸ್ತೀವಿ ಅವಳಿಗೆ. ಅದೇನ್ ಗ್ರಾಚಾರವೋ ಅದನ್ನ ಮಾಡ್ಕೊಳ್ಳಿ. ನೀವು ಗಟ್ಟಿಯಾಗಿ ಅಟ್ಟಿಲಿ ಉಳ್ಕೊಂಡಿದ್ರೆ ಸಾಕು. ನೀವುಗಳು ಚೆಂದಾಗಿದ್ರೆ ನಾ ಚೆಂದಾಗಿದ್ದಂಗೆ. ಗೊತ್ತಿನ ಕಂಡ್ರು. ಅಕ್ಕಯ್ಯ, ನಾನು ಸಗಣಿ ತಾರಿಸ್ತೀನಿ. ಒತ್ತಾರೆದ್ದು ನಿನ್ ಬಂಜೆ ಮಗ ತೋರಿಸ್ಬೇಡ ಅಂತ ಒಂದಪ್ಪ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಹಿಂಗೆ. ಅಕ್ಕಯ್ಯ, ಅದ್ ಯಾಕಂಗ ಅಂದಿರಿ? ನಿಮ್ ಕೂಡ ನಾನು ಕ್ಯಾಮೆ ಕಲಿತೀನಿ. ಕ್ಯಾಮೆ ಕಲಿತಾಳಂತೆ, ಕಲ್ಸಮ್ಮಿ ಸಗಣಿ ಹಾಕದ? ಸರಿ ಅಕ್ಕಯ್ಯ. ಮಾಡಿದ್ರಿ? ನಾನು ಏನ್ ತಪ್ಪು ಮಾಡಿದೆ? ನನ್ನ ಯಾಕೆ ನಿಮ್ಗೆ ಯಾಕೆ ಅಟ್ಟೋದ್ ಕೋಪ? ಬರ್ತೀಯ ಇನ್ನೊಂದಪ್ಪ ಕ್ಯಾಮೆ ಮಾಡ್ತೀನಿ ಅಂತ? ಒತ್ತಾರ ಎದು ನಿನ್ ಮುಖ ತೋರಿಸ್ತೀಯಾ? ಇನ್ನೆಲ್ಲಿ ತೋರ್ಸಾಳು ಬಿಡು, ಸರಿಯಾಗಿ ಮಾಡಿದ್ದ ಎಲ್ಲ. ಅಕ್ಕಯ್ಯ, ನಾನು ಉರಿ ಹಾಕ್ತೀನಿ. ಬಂದ್ಯಾ? ಬಾ, ಸೀಮೆಗಿಲ್ದಿರಂತ ಸೊಸೆ ನೀನು ಸುಪ್ನಾತಿ. ಅಲ್ಲ ಕಣಮ್ಮಿ, ನೀ ಕಾಯಿಸಿದ ನೀರ್ನೇ ಉಯ್ಕಬಾರ್ದು ಅಂತಿದೀವಿ, ಅಂತದಾಗೆ ನೀ ನೀರ್ ಕಾಯಿಸಿಯಾ? ಮಾಡ್ತೀವಿ ತಡಿ ನಿಂಗ. ಇನ್ನೊಂದಪ್ಪ ಕ್ಯಾಮೆ ಮಾಡಕ್ಕೆ ಕೈ ಇರಬಾರ್ದು. ಕ್ಯಾಮೆ ಮಾಡಿ, ಕ್ಯಾಮೆಯ.
ನೋಡು ಈಗ ಕೈ ಸುಟ್ಟಿದೀವಿ, ಆಮೇಲೆ ಬೆಂಕಿಲೆ ನಿನ್ನಾಕ್ ಸುಟ್ಟಾಕ್ಬಿಟ್ಟೆವು, ಹುಷಾರು. ಹುಷಾರ್, ಮತ್ತೆ ಕ್ಯಾಮೆ ಮಾಡಕ್ಕೆ ಏನಾರ ಬಾ, ಮಾಡ್ತೀನಿ ನಿಂಗೆ. ಸಿದ್ದರಾಮ, ನಿನ್ನ ವೇಗ ನಿಧಾನವಾಗಲು ಕಾರಣವೇನಪ್ಪ? ಈ ಪ್ರಕೃತಿ ರಮ್ಯ ಸೌಂದರ್ಯ ಬೀಸುವ ತಂಗಾಳಿಗೆ ಮನಸೋಲುತ್ತಿದೆಯೇ? ಅಥವಾ ಸದಾಕಾಲ ನನ್ನ ಸೇವೆಯಲ್ಲಿಯೇ ನಿರತರಾಗಿರುವ ನಿನಗೆ ವಿಶ್ರಮಿಸುವ ಆಸೆಯೇ? ಹೋಗು, ಈ ನಯನ ಮನೋಹರವಾದ ತಾಣದಲ್ಲಿ ನಾನು ಕೊಂಚ ವಿಶ್ರಮಿಸುತ್ತೇನೆ. ನೀನು ಪಕ್ಕದಲ್ಲಿ ಹರಿಯುತ್ತಿರುವ ಜಲದಲ್ಲಿ ಜಾಲಾಡಿ ಸುತ್ತಲ ನಾಡಿನಲ್ಲಿ ನಿನ್ನ ಬಳಗವಿದೆ. ಅಂಚೆ ತಾಳಿನ ಕೆಂಚ ಬರಗ, ಕೆಂಜಾಳದ ಕೆಂಬರಗ, ಗುತ್ತಿಮಲೆ ಮತ್ತಿ ಬರಗ, ಸಿಂಗ ಬರಗ, ಸಿದ್ಧ ಬರಗ, ಎಳಬರಗ, ಕಳಬರಗ, ಇವರೆಲ್ಲರ ಜೊತೆ ವಿಹರಿಸಿ ಬಾ. ನಾನಿಲ್ಲೇ ವಿಶ್ರಾಂತಿ ಪಡೆಯುತ್ತೇನೆ. ಮಾದಪ್ಪ, ಮಾರಮ್ಮ, ಯಾವಾಗ ಬಂದೆ ತಾಯಿ? ಅಪ್ಪ ಮಹದೇಶ್ವರ, ನಾನು ಬಂದು ಗಳಿಗೆಯೇ ಆಯಿತು. ವಿಶ್ರಮಿಸುತ್ತಿರುವ ನಿನಗೆ ನಿದ್ರಾಭಂಗವಾಗಬಾರದೆಂದು ಕಾಯುತ್ತಿದ್ದೆ. ತಾಯಿ, 4 ಗೋಡೆಗಳ ಕಾವಲಿಗೆ ನಿಂತ ನರಮಾನವರಿಗೆ ವಿಶ್ರಾಂತಿ ಎಂಬುದು ಭ್ರಾಂತಿಯಾಗಿದೆ. ಹೀಗಿರುವಾಗ 4 ದಿಕ್ಕಿನಲ್ಲೂ ಲೋಕ ಕಾಯುವ ಕಾಯಕ ಹೊತ್ತಿರುವ ನಮ್ಮಂಥವರಿಗೆ ಎಲ್ಲಿಯ ವಿಶ್ರಾಂತಿ ತಾಯಿ? ಲೋಕನಾಟಕದಲ್ಲಿ ಎಲ್ಲರ ಹಿತ ಕಾಯುವ ಅಭಿಲಾಷೆ ಹೊತ್ತ ನನಗೆ ಈ ನಿದ್ರೆ ವಿಶ್ರಾಂತಿ ಎಂಬುದು ಕಣ್ಣು ಮಿಟಕಿಸುವ ಆಟವಷ್ಟೇ. ದಣಿದ ಸಿದ್ದರಾಮನನ್ನು ವಿಹಾರಕ್ಕೆ ಬಿಟ್ಟು ಕೊಂಚ ವಿಶ್ರಮಿಸಿದೆ ಅಷ್ಟೆ. ಈ ಕತ್ತಲ ರಾಜ್ಯದಲ್ಲಿ ನೋವು, ಕಷ್ಟ, ಕಾರ್ಪಣ್ಯಗಳ ಕೂಗು ನನ್ನ ಕಣ್ಣಕ್ಕೆ ಬಡಿಯುತ್ತಿದ್ದರೆ ನನಗೆ ನಿದ್ರೆಯಾದರೂ ಎಲ್ಲಿಂದ ಬರಬೇಕು ತಾಯಿ? ಹಾಗೇನಾದರೂ ಮಲಗಿದರೆ ಈ ಲೋಕದ ಜನರು ನನ್ನನ್ನು ಮಲಗಿದ ಮಾದಪ್ಪ ಎಂದು ಕರೆಯುವುದಿಲ್ಲವೇ? ಹೌದು ಮಾದಪ್ಪ, ಈ ಕತ್ತಲ ನಾಡನ್ನು ಬೆಳಗಿಸಲು ಬಂದ ಜ್ಯೋತಿ ನೀನು. ಮಾದಪ್ಪ ಎಂದವರನ್ನು ಒಪ್ಪಿ ಅಪ್ಪಿ ಅವರ ಕಷ್ಟ ಕಳೆಯುವ ನಮ್ಮ ಮಾದಪ್ಪನಿಗೆ ಅವರ ಪರಮಾಪ್ತ ಭಕ್ತಳ ಕೂಗು ಕೇಳಿಸಲಿಲ್ಲವೇ ತಂದೆ? ಆ ಸಂಕಮ್ಮನ ಕಷ್ಟ ನೀನು ಕಣ್ಣಾರೆ ಕಂಡು ಬರಬಾರದೇ ತಂದೆ? ನಿನ್ನ ಮಾತೃ ಹೃದಯಕ್ಕೆ ಮಂಗಳವಾಗಲಿ. ಈಗ ಆಕೆಯ ಬಗ್ಗೆ ನಿನಗಿರುವ ಕಳವಳವಾದರೂ ಏನು ತಾಯಿ? ಪರಮಾತ್ಮ, ನಿನ್ನರಿವಿಗೆ ಬಾರದ ಸಂಗತಿ ಏನು ತಂದೆ? ನಿನ್ನಾಣತಿಯಂತೆ ಅಂದು ಪ್ರಾಣತ್ಯಾಗಕ್ಕೆ ಹೊರಟಿದ್ದವಳನ್ನು ತಂದು ಗೂಡು ಸೇರಿಸಿದೆ. ಅಂದು ಆತ್ಮಹತ್ಯೆಗೆ ಯತ್ನಿಸಿದ ಆ ಶರಣೆ ಇಂದು ಪ್ರತಿನಿತ್ಯವೂ ಕಮರುತ್ತಿದ್ದಾಳೆ. ಪತಿಯ ಮಾತನ್ನು ಕೇಳಿದ್ದರೆ ಹೊಸದಾದ ಸ್ವತಂತ್ರವಾದ ಜೀವನವನ್ನು ಅನುಭವಿಸಬಹುದಿತ್ತು. ಆದರೆ ಆ ನತದೃಷ್ಟೆ ಕಂಟಕರ ಜೊತೆ ಮತ್ತೆ ಒಂದಾಗುವ ಹಂಬಲದಿಂದ ಪರಿತಪಿಸುತ್ತಿದ್ದಾಳೆ. ಏಕೆ ಈ ಮತಿ ಕೊಟ್ಟೆ ಪರಮಾತ್ಮ? ನೀರಿಗೆ ಪಾಚಿ ವೈರಿ, ಹೆಣ್ಣಿಗೆ ಹೆಣ್ಣೆ ವೈರಿ ಎಂಬಂತೆ ತಾನೂ ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಕಣ್ಣೀರಿಗೆ ಕಾರಣವಾದ ಅವರ ಕಣ್ತೆರೆಸದೇ ಹೋದರೆ ಆಕೆ ಒಬ್ಬ ಹೆಣ್ಣಾಗಿ ಪ್ರಯೋಜನವಾದರೂ ಏನು ತಾಯಿ? ಕ್ಷಮೆಯಾಧರಿತ್ರಿಯ ಪ್ರತಿರೂಪವಾದ ಹೆಣ್ಣು
ನೆರೆಯವರ ಕರುಣೆ ಇಲ್ಲದೆ ನಡೆಗಂಜಿದರೆ ನಾಳೆ ಆಕೆ ನರಮಾನವರ ಮುಂದೆ ಮಹಾಶರಣೆಯಾಗಲು ಸಾಧ್ಯವೇ ತಾಯಿ? ಅವಳ ನಿರ್ಧಾರ ಸರಿಯಾಗಿಯೇ ಇದೆ ಮಾರಮ್ಮ. ಅವಳ ನಿರ್ಧಾರವೇನೋ ಸರಿ ಇದೆ ತಂದೆ, ಆದರೆ ಆ ಕಟುಕರ ಕುತಂತ್ರದಿಂದ ಅವಳಿಗೆ ಮೃತ್ಯು ಒದಗಿ ಬರಬಹುದೆಂಬ ಆತಂಕ ನನಗೆ. ಕೊಲ್ಲುವವರಿದ್ದಾಗ ಕಾಯುವವರು ಇದ್ದೇ ಇರುತ್ತಾರೆ. ಅದರ ಚಿಂತೆ ನೀನು ಬಿಡು. ಮೊದಲು ಆಕೆಯ ಮನಸ್ಸು ನಿಂದನೆಗಳ ಮಳೆಗೆ ಗೋರ್ಗಲ್ಲಾಗಬೇಕು. ಕುತಂತ್ರಗಳ ಹುಚ್ಚುಹೊಳೆಗೆ ಕೊಚ್ಚಿ ಹೋಗುವ ಮಣ್ಣೆಂಟೆಯಾಗದೆ ಅದರ ದಿಕ್ಕನ್ನೇ ಬದಲಿಸುವ ಹೆಬ್ಬಂಡೆಯಾಗಬೇಕು. ಹಿಂಸೆಗಳ ಕಾಡ್ಗಿಚ್ಚಿಗೆ ಕಾಯ ವಜ್ರವಾಗಬೇಕು. ಆಗಲೇ ಮುಂಬರುವ ಸಂಕೋಲೆಗಳ ಸಹಿಸುವ ಸಬಲೆಯಾಗುತ್ತಾಳೆ. ನೀನು ಆಗಾಗ ಅವಳ ಜೊತೆಗಿದ್ದು ಮುಂಬರುವ ಕಷ್ಟಗಳ ಬಗ್ಗೆ ಸೂಚನೆ ನೀಡಿ ಅವಳನ್ನು ರಕ್ಷಿಸು. ಕೆಟ್ಟವರ ಅಟ್ಟಹಾಸಕ್ಕೂ ಕಟ್ಟ ಕಡೆ ಎಂಬುದು ಇದ್ದೇ ಇರುತ್ತದೆ. ಆಗಲಿ ಪರಮಾತ್ಮ, ನಿನ್ನ ಈ ನುಡಿಗಳೇ ನನಗೆ ಚೈತನ್ಯದ ಚಿಲುಮೆ. ನಿನ್ನ ದಯೆ ನನ್ನ ಮೇಲೆ ಹಾಗೂ ನನ್ನ ಕಾಯಕದ ಮೇಲೆ ಸದಾ ಇರಲಿ. ಆಕೆಯ ಮನೆಯ ಅಂಗಳದಲ್ಲಿ ನಿನ್ನ ಕಾವಲು ಸದಾ ಇರಲಿ. ಹೋಗಿ ಬಾ ತಾಯಿ, ನಿನಗೆ ಮಂಗಳವಾಗಲಿ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಳ್ಳೋಂಗಾಗೋಯ್ತಲ್ಲ. ಹೋಗಿ ಹೋಗಿ ಮಾವನ ಕೈಲ ಸಿಗಾಕಬೇಕಾ? ಕೆಲ ಕಾರಣ ಇವಳೆಯ. ಅಯ್ಯ, ಮಾವನಿಗೆ ನಾವು ಮಾಡಿದ್ದೆಲ್ಲ ಗೊತ್ತಾಗೈತಿ. ಸುಮ್ಕೆ ನನ್ನ ಹೆಸರೆಲ್ಲ ತೆಗಿಬೇಡಿ ನೀವು. ನೋಡಿ, ಆದದೆಲ್ಲ ಆಗೋಯ್ತು. ನಮ್ಮಲ್ಲಿ ನಾವು ಕಚ್ಚಾಡ್ಕೊಳ್ಳೋದು ಬೇಡ. ಇನ್ಮೇಲೆ ನಾವು ಹುಷಾರಾಗಿರ್ಬೇಕು. ಹಿಂಗೆ ನೇರವಾಗಿ ಅವಳನ್ನ ಸಾಯಿಸಕ್ ಹೋದ್ರೆ ಬಂಡೆಕಲ್ನ ನಮ್ಮೇಲೆ ನಾವೇ ಎತ್ತಕೊಂಡಂಗೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅದಕ್ಕೆ ನಾನಿಲ್ವಾ? ಚಿಕ್ಕಪ್ಪಯ್ಯ, ನೀನು ನಂಗೆ ಗೊತ್ತು, ನೀವುಗಳು ಮಾಡೋದೆಲ್ಲ ನಂಗೆ ಚೆಂದಾಗಿ ಗೊತ್ತು. ನಿಮಗೆ ನಮ್ಮ ಬಾಬಯ್ಯ ಹೇಳಿದ್ದೂ ಗೊತ್ತು. ಅದಕ್ಕೆ ಬಂದೆ. ಇನ್ಮ್ಯಾಕೆ ನೀವು ಹುಷಾರಾಗಿರಿ. ಅವ್ರ ಜೊತೆ ಮುಖಾಮುಖಿ ಪ್ರಯತ್ನ ಮಾಡೋದು ಬೇಡ. ಮೊದಲು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಮೊದಲು ನಂಬಿಸ್ಬೇಕು, ಆಮ್ಯಾಕೆ ಕತ್ತರಿಸಬೇಕು. ಅಪ್ಪ, ಕೊನೆಗೂ ನನ್ನ ಮಗಳು ತುಂಬಿದ್ಯೇನಪ್ಪ. ಬಾಳ ಚಂದ್ರನಂತೆ ಕಳೆ ಹೊತ್ತಿರೋ ನೀನು ನನ್ನ ಕತ್ಲೆನೆಲ್ಲ ಕಳೆದ್ಬಿಟ್ಟೆ. ನಾನೀಗ ತಾಯಿಯಾಗಿದ್ದೀನಿ. ಯಾರು ನಂಗೆ ಬಂಜೆ ಅನ್ನಕ್ಕಿಲ್ಲ, ಯಾರು ಬಂಜೆ ಅನ್ನಕ್ಕಿಲ್ಲ. ಅಯ್ಯೋ ದ್ಯಾವ್ರೆ, ಯಾಕಪ್ಪ ಎಲ್ಲರೂ ನನಗೆ ನಿಜ ಜೀವನದಲ್ಲಿ ಬಂಜೆ ಅಂತ ಹಂಗ್ಸಿದ್ರೆ ನೀನು ನನಗೆ ಕನಸಿನಲ್ಲೂ ಹಂಚ್ತೀಯಲ್ಲ. ನನ್ನ ಮ್ಯಾಕ್ ನಿಂಗೆ ಕರುಣೆನ ಬರಕ್ಕಿಲ್ವಾ? ಮಾದಪ್ಪ, ನಿನ್ನ ನಮ್ದವ್ರನ್ನ ಕೈ ಬಿಡಕ್ಕಿಲ್ಲ ಅಂತ ಮತ್ತೆ ಮತ್ತೆ ಖಾತ್ರಿ ಆಗ್ತಾನೆ ಐತೆ. ನನ್ ಮ್ಯಾಕ್ ಕಣ್ಣು ಹಾಕಕ್ ಬಂದಿರೋರೆ ತಾವೇ ಪ್ರಪಾತದಲ್ಲಿ ಬಿದ್ದೋದ್ರು. ಆಮ್ಯಾಕ್ ಬುದ್ಧಿ ಕಲ್ತ್ರು. ಇಲ್ಲಿ ಅಕ್ಕಂದ್ರು ಕುದಿಯೋ ನೀರಿಗೆ ನನ್ನ ಕೈನ ಹಚ್ಸಿದ್ರು. ಆದ್ರೂ ನನ್ನ ಕೈಯೇ ಸುಡ್ಲಿಲ್ಲ. ಮಾದಪ್ಪ, ನಾನು ಎರಡು ಕೈನ ಎತ್ತಿ ಮುಗಿತೀನಿ.
ನನ್ನ ಅಕ್ಕಂದ್ರನ್ನ ಸಂಸ್ಬಿಡು. ಅವ್ರಿಗೆ ನನ್ನ ಹೊಟ್ಟೆ ಬಂಜೆ ಅನ್ನೋದೇ ಕ್ವಾಪ. ಅಟೆಯ ನನ್ನ ಹೊಟ್ಟೆಯಾಗ ಒಂದು ಕೂಸನ್ನ ಹಾಕು, ಅಲ್ಲಿಗೆ ಎಲ್ಲನೂ ಸರಿ ಹೋಯ್ತದೆ. ಆದ್ರೆ ಮಾದಪ್ಪ, ನೀನ್ ಆಟದ ಗೊಂಬೆ ನಾನು. ನೀನ್ ಏನು ನಿರ್ಧಾರ ಮಾಡಿದ್ಯೋ ಈ ಬಡಪಾಯಿ ಹೆಣ್ಣಿಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು? ಅಕ್ಕಯ್ಯ, ಏನಾಯ್ತು? ಯಾಕೆ ಹಿಂಗೆ ಹತ್ತಿದ್ದೀರಿ? ಬೇಡ ಕಣವ, ನನ್ನ ಅಕ್ಕಯ್ಯ ಅಂತ ಕರಿಬೇಡ. ನಿಂತಾವ ಅಕ್ಕಯ್ಯ ಅನ್ನಿಸ್ಕೊಳ್ಳೋ ಯೋಗ್ಯತೆನ ಕಳ್ಕೊಬಿಟ್ಟಿದ್ದೀನಿ ನಾನು. ಅಕ್ಕಯ್ಯ, ಏನಾಯ್ತು ಅಂತ ಹಿಂಗಾಡಿರಿ? ನನ್ನ ಕರ್ಮಕ್ಕೆ ನಾ ಅಳ್ತೀವಿ. ನಿಮ್ಮ ಬಗ್ಗೆ ನಾ ಯಾರು ಅಂದ್ಕೊಂಡಿಲ್ಲ, ನೀವು ಅನ್ಕೋಬೇಡಿ. ನೀ ಏನು ಬೇಕಾದರೂ ಅನ್ನವ, ಬಯಸ್ಕೊಳ್ಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನಗೆ ಅನ್ಬಾರ್ದಲ್ಲ ಅಂದ್ಬಿಟ್ಟೆ. ಎದೆಯೊಳಗೆ ಇಂಥ ಬೆಂಕಿನಿಟ್ಕೊಂಡು ನಾವು ಏನೇ ಕಷ್ಟ ಕೊಟ್ಟರು ಮೂಗಸಿನಂಗೆ ಸಹಿಸ್ಕೊಂಡು ಹೋಯ್ತಾ ಇದ್ದೆ. ಆದ್ರೂ ನಮ್ಮನ್ನೊಂದು ಮಾತು ಅಂದೋಳಲ್ಲ ನೀನು. ನಿನ್ ಬಂಗಾರದಂತ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಓದೋ ಕಣವ. ನೀನ್ ನನ್ನ ಏನ್ ಬೇಕಾದ್ರೂ ಬಯ್ಯವ. ಸಂಕವ, ಅಕ್ಕ ಹೇಳಿದ್ದು ದಿಟ್ವೆ ಕಣವ. ಅವತ್ತು ನೀನು ನನ್ನ ಕೈ ನೋಡಿ ಏನಂದೆ? ಸಗಣಿ ಸಾರಿಸಿ ಗುಡಿಸಿ ಎಲ್ಲ ನಿನ್ನ ಕೈಯೆಲ್ಲ ಏಟು ಮರಗೆಟ್ಟೋಗೈತೆ ಅಂತ ನನ್ನ ಕ್ಯಾಮಿನೆಲ್ಲ ನೀನೇ ತಲೆ ಮ್ಯಾಗ ಹಾಕ್ಕೊಂಡೆ. ಆದರೆ ನಾನು ನಿನ್ನ ಮ್ಯಾಗೆ ಸಗಣಿ ಸುರಿದೆ. ಕೈ ಸುಟ್ಟೆ. ನನ್ನ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಗಂಗೆ ನಡ್ಕೊಂಡೆ. ನಾನು ಮಾಡಿದ ಪಾಪಕ್ಕೆ ನೀನು ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ ಕಣವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡವ್ವ. ನೀವೆಲ್ಲ ಏನೇ ಮಾಡಿದ್ರು ನನ್ನ ಅಕ್ಕಂದ್ರು. ನಿಮ್ಗೆ ಹೊಡೆಯೋಕ್ಕೆ ಬೈಯೋಕ್ಕೆ ಎಲ್ಲ ಅಧಿಕಾರನೂ ಐತೆ. ಅವತ್ತು ನೀವು ಬ್ಯಾಡ ಅನ್ಯಾಕೆ ನಾ ಸುಮ್ಕಿರ್ಬೇಕಿತ್ತು. ನಿಮ್ಮ ಮಾತು ಮೀರಿ ನಾ ತಪ್ಪು ಮಾಡಿಬಿಟ್ಟೆ. ಇದ್ರಲ್ಲಿ ನಿಮ್ಗೆ ಯಾರು ತಪ್ಪಿಲ್ಲ, ಎಲ್ಲ ತಪ್ಪು ನಂದಯ್ಯ. ನೀವು ನಂದ್ಕೋಬ್ಯಾಡಿ. ಅದು ನಿನ್ನ ದೊಡ್ಡ ಗುಣ ಕಣವ. ಮೈನೇ ಹಿಂಡಿದ್ರು ಸಿಹಿನೇ ಕೊಡೋ ಕಬ್ಬನಂಗೆ, ತೇಯ್ತಾ ಇದ್ರು ಪರಿಮಳ ಕೊಡೋ ಗಂಧದಂಗೆ. ನಾವೆಷ್ಟೇ ಕಷ್ಟ ಕೊಟ್ಟರು ನಮ್ಗೆ ಒಳ್ಳೇದನ್ನೇ ಬಯಸ್ತಾ ಇದ್ದೆ ನೀನು. ನಿನ್ನಂತೊಳಗೆ ನಾವು ಕೇಳಿ ಬಯಸ್ಬಿಟ್ವಿ ಗಣವ, ಕೇಳಿ ಬಯಸ್ಬಿಟ್ವಿ. ನಿನ್ನ ಮ್ಯಾಗ ಕತ್ತಿ ಮಸ್ತು 7 ದಿನ ಇರೋಕ್ಕಾಯ್ತದವ. ಆ ಪಾಟಿ ನೋವು ಕೊಟ್ಟು ನಾವು ಎಟ್ಟೆಯಾಗೆ ಇರಬಾರ್ದು. ಈಗ ಸಣ್ಣ ಹೊಂಟಾಯ್ತೀವಿ. ನೀವು ಸಂದಕ್ಕಿರವ, ನೀವು ಸಂದಕ್ಕಿರು. ಅಕ್ಕಯ್ಯ, ಹೀಗೆಲ್ಲ ಮಾತಾಡಬೇಡಿ. ಅಕ್ಕಯ್ಯ, ನೀವು ಯಾಕೆ ಹತ್ತೀರಿ? ಅಳ್ಬೇಡಿ ಅಕ್ಕಯ್ಯ, ಅಳ್ಬೇಡಿ. ಈ ತಾಯಿ ಇಲ್ಲದ ತಪ್ಪಲಿಗೆ ತಾಯಿ ಆದವ್ರು ನೀವು ಅಳ್ಬಾರ್ದು ಕಣಕ್ಕ, ಅಳ್ಬಾರ್ದು. ನೀವೇ ಈ ಹಟ್ಟಿಲಿಲ್ಲ ಅಂದ್ಯಾಕೆ ನಾ ಈ ಹಟ್ಟಿಲಿದ್ದು ಏನ್ ಮಾಡ್ಲಿ? ನೀವೆಲ್ಲ ಇದೇ ಹಟ್ಟಿಯಾಗಿರ್ಬೇಕು, ನಾವೆಲ್ಲ ಸಂದಾಗ ಬಾಳ್ಬೇಕು. ಸಂಕವ, ಅಕ್ಕಯ್ಯ, ಯಾನೋ ಕೆಟ್ಟಗಳಿಗೆ ನಡೆದೋತು. ನೀವು ಬೇಸರ ಮಾಡ್ಕೋಬೇಡಿ. ಇನ್ನು ಮುಂದೆ ನಾವೆಲ್ಲ ಸಂದಾಗ ಬಾಳುಮ್ಮ. ಅದಕ್ಕೆ ಅದ್ಯಾವ್ರು ನಮ್ಮನ್ನೆಲ್ಲ ಒಂದು ಮಾಡವ್ನೆ. ಅಕ್ಕಯ್ಯ, ಇನ್ಯಾವತ್ತೂ ಹಟ್ಟಿ ಬಿಟ್ಟೋಗೋ ಮಾತಾಡಬಾರ್ದು. ಮಾತಾಡಿದ್ರೆ ನನ್ನ ಯಾಕಾನೆ. ಅದ್ಯಾವರು ಗೊತ್ತೋ ಗೊತ್ತಿಲ್ದೇನೋ ಮುಂಜಾನೆ ಹೊತ್ನಾಗ
ಮಡಲು ತುಂಬ ಕನ್ಸ್ಕೊಟ್ಟವನೆ. ಅದು ಸುಳ್ಳೋ ದಿಟ್ಟವೋ ನಂಗೆ ಒಂದು ಗೊತ್ತಿಲ್ಲ. ಆದರೆ ನಿಮ್ಮ ರೂಪದಾಗ ನನಗೆ ತಾಯಿ ಅಂತ ಕೊಟ್ಟವನ. ನನಗೆ ಅಟ್ಟೆ ಸಾಕು ಕಣಕ್ಕ, ಅಟ್ಟೆ ಸಾಕು. ಸಂಕವ್ವ ನೋಡು, ನೀ ಬಂಜೆ ಅಲ್ಲ. ಕರುಣೆ ತುಂಬಿರೋ ನಿನ್ನ ಮನಸ್ಸಿನಾಗೆ, ನಿನ್ನ ಒಡಲ್ನಾಗೆ ಆ ಭಗವಂತ ಒಂದು ಕಂದನ್ನು ತುಂಬ್ತಾನೆ ಕಣವ. ನೀ ತಾಯಿ ಆಯ್ತೀಯಾ, ಆದ್ರ ಅದಕ್ಕ ನಮ್ಮ ಪ್ರಯತ್ನನೂ ಬೇಕು ಕಣವ. ಅಕ್ಕಯ್ಯ, ಇವನಂದ್ರಿ ನೀವು ನಾ ತಾಯಿ ಆಯ್ತೀನ? ನಾ ಬಂಜೆ ಅಲ್ಲ ಅಂತ ಇನ್ನು ಒಂದ್ಕಿತ ಹೇಳಿ ಅಕ್ಕಯ್ಯ, ನಾ ತಾಯಿ ಆಯ್ತೀನಲ್ಲ. ಕಣ್ ಸಂಕವ್ವ, ಒತ್ತಾರೆ ಬಿದ್ದ ಕನ್ಸು ನನ್ಸಾಯ್ತದೆ ಅಂತಾರೆ. ನೀ ಏನು ಯೋಚನೆ ಮಾಡಬೇಡ. ಎಲ್ಲ ಕೊಡೋ ಕಾಡು ಮುನೀಶ್ವರನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಮಕ್ಕಳ ಫಲ ಕೊಟ್ಟೇ ಕೊಡ್ತಾನೆ ಅನ್ನೋದು ನಮ್ಮ ಕುಲದ ಮಂದಿ ನಂಬಿಕೆ. ನೀನು ಒಂದು ದಿವಸ ಮಡಿಯಾಗಿ 4 ಪ್ರದಕ್ಷಿಣೆ ಹಾಕೊಂಡು ಬೇಡ್ಕೊಂಬಾ ತಾಯಿ. ಎಲ್ಲಾರ್ಗೂ ಮಕ್ಕಳು ಕೊಡೋ ಆ ನನ್ನಪ್ಪ ನಿನ್ನಂತೊಳಗೆ ಇಲ್ಲ ಅಂತನಾ? ಅಕ್ಕಯ್ಯ, ಎಂತ ಮಾತು ಅಂತ ಹೇಳಿದ್ರಿ. ನಿಮ್ಮನ್ನೆಲ್ಲ ನೋಡ್ತಿದ್ರ ಆ ಪಟ್ಟದ ಪಾರ್ವತಿನೇ ನೋಡ್ದಂಗಾಯ್ತದೆ. ನೀವೆಲ್ಲ ದ್ಯಾವ್ತಿಯರು. ಅಕ್ಕಯ್ಯ, ಒಂದಿನ ಯಾಕ ನಾಳೆಗೆ ಹೋಯ್ತೀನಿ. 4 ಪ್ರದಕ್ಷಿಣೆ ಅಲ್ಲ 40 ಪ್ರದಕ್ಷಿಣೆ ಹಾಕಿ ಆ ದ್ಯಾವ್ರಲ್ಲಿ ನಂಗೆ ಮಕ್ಕಳಾಗ್ಲಿ ಅಂತ ಕೇಳ್ಕೊತೀನಿ. ಹೋಗ್ಬಾ ತಾಯಿ, ಹೋಗ್ಬಾ. ಆದಷ್ಟು ಬೇಗ ನಿನ್ನ ಮಡ್ಲು ತುಂಬಿ ಈ ಅಟ್ಟೆಗೆ ಒಂದು ಕೂಸು ಬಂದು ನಮ್ಗೆಲ್ರಿಗೂ ನಗು ತರಿಸ್ಲಿ. ಹೋಗ್ಬಾರವ, ಒಳ್ಳೇದಾಗ್ಲಿ. ಸರಿನಯ್ಯ, ಇಲ್ಲಿ ಯಾರು ಕಾಣ್ತಿಲ್ಲ. ಇದೇ ಸರಿಯಾದ ಸಮಯ. ಇಲ್ಲೇ ಮುಗಿಸ್ಬಿಡಮ್ಮ. ಅಲ್ಲ, ಇಷ್ಟು ದೊಡ್ಡ ಬಂಡೆ ನಾ ತೊಳ್ಳೋದು ಹೆಂಗೆ ಅಂತ? ಅಯ್ಯ, ಇಳಿಜಾರೈತೆ. 3 ಜನ ಸೇರ್ಕೊಂಡು ತಳ್ಳು ಮಾ ಉಂಟಾಯ್ತದೆ. ಸುತ್ತಾವಳೆ, ನೋಡ್ಬಿಡ್ತಾಳೆ. ಇಳ್ಕೊಳ್ಳಿ